ಮಂಗಳೂರು ನಗರದಲ್ಲಿ ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಕೊರತೆಯಿಂದಾಗಿ ಇದೀಗ ಕಟ್ಟಿಗೆಗೆ ಭಾರೀ ಬೇಡಿಕೆ ಉಂಟಾಗಿದೆ. ಗ್ಯಾಸ್ ಸಿಲಿಂಡರ್ ಸಿಗದ ಕಾರಣ ಅನೇಕ ಹೋಟೆಲ್ಗಳು ಪರ್ಯಾಯವಾಗಿ ಸೌದೆ ಒಲೆ ಬಳಕೆ ಮಾಡಲು ಆರಂಭಿಸಿದ್ದು ಕಟ್ಟಿಗೆ ಮಿಲ್ಗಳತ್ತ ಮುಖ ಮಾಡಿವೆ. ಮಂಗಳೂರಿನ ಪಂಪ್ವೆಲ್ ಸಮೀಪದಲ್ಲಿರುವ ಕಟ್ಟಿಗೆ ಮಿಲ್ನಲ್ಲಿ ಜನರ ಓಡಾಟ ಹೆಚ್ಚಾಗಿದೆ. ಕಟ್ಟಿಗೆ ಖರೀದಿಸಲು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿರುವ ದೃಶ್ಯ ಕಂಡುಬರುತ್ತಿದೆ. ಈಗ 2 ದಿವಸದಿಂದ ಸ್ವಲ್ಪ ಹೋಟೆಲ್ನವರು ಪಿಜಿಯವರು ಬರ್ತಿದ್ದಾರೆ. ಮುಂಚೆಯಷ್ಟು ವ್ಯಾಪಾರ ಇರಲಿಲ್ಲ ನಮಗೆ. ಸ್ವಲ್ಪ ಗೊತ್ತಿಲ್ಲ, ಯುದ್ಧದಲ್ಲಿ ಏನಾಗ್ತದೆ ಎಲ್ಲ ಇದು ಗ್ಯಾಸ್ ಬಂದ್ ಮಾಡಿದಾರಲ್ಲ, ಹಾಗೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಈಗ ಇರುವಷ್ಟು ಮಾರೋದು, ಕಟ್ಟಿಗೆ ಸಿಕ್ಕಿದ್ರೆ ತಗೊಳ್ಳೋದು. ಕಟ್ಟಿಗೆ ಬರಬೇಕಲ್ಲ, ಅವ್ರದ್ದು ಸಹ ಇನ್ನು ಲಾರಿ ಅವರದ್ದು ಡಿಮಾಂಡ್ ಜಾಸ್ತಿ ಮಾಡಿದರೆ ಏನು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಅಷ್ಟು ಈಗ ಸ್ವಲ್ಪ ಸ್ಟಾಕ್ ಉಂಟು ನನ್ನ ಹತ್ರ. ಪ್ರಸ್ತುತ ಕಟ್ಟಿಗೆಯನ್ನು ಕ್ವಿಂಟಲ್ಗೆ ಸುಮಾರು 1,000 ರೂಪಾಯಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಹೋಟೆಲ್ ಉದ್ಯಮಿಗಳಿಂದಲೇ ಕಟ್ಟಿಗೆಗೆ ಬೇಡಿಕೆ ಹೆಚ್ಚಾಗಿದೆ. ಬೇಡಿಕೆ ಏರಿಕೆಯಾದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಬೆಲೆ ಹೆಚ್ಚಿಸದೆ ಕಟ್ಟಿಗೆ ಮಾರಾಟ ಮಾಡುತ್ತಿರುವುದಾಗಿ ಮಿಲ್ ಮಾಲಕರು ತಿಳಿಸಿದ್ದಾರೆ. ಕ್ವಿಂಟಲಿಗೆ 900 ಮತ್ತು 1,000, ಒಡೆದ ಕಟ್ಟಿಗೆಗೆ 1,000. ಅದರಲ್ಲಿ ಸ್ವಲ್ಪ ಈ ಪರ್ಮನೆಂಟ್ಗೆ ಕ್ಯಾಟರಿಂಗ್ನವರಿಗೆ ಒಂದು 50 ರೂಪಾಯಿ ಕಮ್ಮಿ ಮಾಡಿ ಕೊಡ್ತೀನಿ. ಈಗ ಮುಂಚೆ ಇದ್ದಂಥ ಬೇಡಿಕೆ ಮತ್ತು ಈಗ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆಯಾ? ಈಗ ಮುಂಚೆಗಿಂತ ತುಂಬ ಕಮ್ಮಿ, ಕಾಲು ಹಸಿ ಇಲ್ಲ. ಮುಂಚೆಗಿಂತ ಮುಂಚೆ ನಿನ್ನೆಯಿಂದ ಸ್ವಲ್ಪ ಬರ್ತಾ ಇದ್ದಾರೆ ಜನರು. ಸ್ವಲ್ಪ ಜನರು ಹೋಟೆಲ್ನವರು, ಹೆಚ್ಚಾಗಿ ಹೋಟೆಲ್ನವರೇ ಬರೋದು. ಹೌದು. ಹಠಾತ್ ಬೇಡಿಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಟ್ಟಿಗೆ ಮಿಲ್ ಮಾಲಕರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ನೋಡ್ಬೇಕು ಏನು ಎಂತ ಹಾಕ್ತಾರೆ, ಏನು ಮಾಡ್ತಾರೆ, ಏನು ಡೀಸೆಲ್ ಪ್ರಾಬ್ಲಮ್.